10ನೇ ತರಗತಿಯ ಪದ್ಯಪಾಠ ಕೌರವೇಂದ್ರನ ಕೊಂದೆ ನೀನು. ಕವಿ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪೂರ್ವಕಥೆ. ಧರ್ಮರಾಯನ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನು ದ್ಯೂತಕ್ಕೆ ಕರೆದು ಜೂಜಾಟದಲ್ಲಿ ಸೋಲಿಸುತ್ತಾನೆ. ದ್ಯೂತದ ಪಣದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳುತ್ತಾರೆ. ಅಜ್ಞಾತವಾಸ ಪೂರ್ಣವಾಗಿಲ್ಲ ಎಂಬ ನೆಪವನ್ನೊಡ್ಡಿ ಕೌರವನು ರಾಜ್ಯವನ್ನು ನೀಡಲು ನಿರಾಕರಿಸುತ್ತಾನೆ. ಸಂಧಾನದ ಮುಖಾಂತರ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಗಾಗಿ ಕಳುಹಿಸುತ್ತಾನೆ. ಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರುತ್ತಾನೆ. ಇದರಿಂದ ಕುಪಿತನಾದ ಕೌರವ ವಿದುರನನ್ನು ಹೀಗಳೆಯುತ್ತಾನೆ. ಸಿಟ್ಟುಗೊಂಡ ವಿದುರ ಅಪ್ರತಿಮವಾದ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ. ಸಂಧಿ ವಿಫಲಗೊಳ್ಳುತ್ತದೆ. ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ. ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೊಬ್ಬ ಬಲಶಾಲಿ ಕರ್ಣ. ಅವನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಕರ್ಣನನ್ನು ಪಾಂಡವರ ಕಡೆಗೆ ಸೆಳೆಯುವುದಕ್ಕಾಗಿ ಅನೇಕ ತಂತ್ರಗಳನ್ನು ಮಾಡುತ್ತಾನೆ. ಆದರೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ಕೃಷ್ಣನ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುತ್ತಾನೆ. ಇಂತಹ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ. ಇನತನೂಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆನು ಎನ್ನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ಕೃಷ್ಣನು ಸೂರ್ಯನ ಮಗನಾದ ಕರ್ಣನನ್ನು ಮೈದುನತನದ ಭಾವನೆಯಿಂದ ಕರೆದು ತನ್ನ ರಥದ ಪೀಠದಲ್ಲಿ ಕೂರಿಸಿಕೊಳ್ಳುವನು. ಇದನ್ನು ಗಮನಿಸಿದ ಕರ್ಣ, ಬೇಡ ದೇವ, ನಿಮ್ಮ ಜೊತೆ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವಷ್ಟು ಸರಿಸಮನಾದವನು ನಾನಲ್ಲ ಮುರಾರಿ, ನನಗೆ ಭಯವಾಗುತ್ತಿದೆ ಎಂದಾಗ ಕೃಷ್ಣ ಇನ್ನೂ ಕರ್ಣನ ಹತ್ತಿರ ಸರಿದು ತೊಡೆಗಳು ತಾಗುವ ಹಾಗೆ ಕುಳಿತುಕೊಂಡು ಹೀಗೆ ಹೇಳುತ್ತಾನೆ. ಪ್ರಶ್ನೆ: ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಭೇದವಿಲ್ಲೆಲೆ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲ. ನಿನ್ನಾಣೆ ಮೇದಿನೀಪತಿ, ನೀನು ಚಿತ್ತದೋಳಾದುದು ಅರಿವಿಲ್ಲವೆನುತ ದಾನವ ಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ಭೇದವಿಲ್ಲೆಲ್ಲೆ ಕರ್ಣ, ನಿಮಗೂ ಯಾದವ ಕುಲದವರಾದ ನಮಗೂ ಕೌರವರೊಂದಿಗೆ ಹೋರಾಡುವುದಕ್ಕೆ ವ್ಯತ್ಯಾಸವಿಲ್ಲ. ಎಲ್ಲ ಒಂದೇ. ನಿನ್ನಾಣೆ ಕೇಳು. ನಿಜವಾಗಿ ಈ ಭೂಮಿಯ ಒಡೆಯ ನೀನು. ನಿನ್ನ ಮನಸ್ಸಿನಲ್ಲಿ ಅದಾವುದೂ ನಿನಗೆ ಅರಿವಿಲ್ಲ ಎನ್ನುತ್ತಾ ಕೃಷ್ಣನು ರವಿಯ ಮಗನಾದ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಪ್ರಶ್ನೆ: ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು. ನಿನ್ನಯ ಬಳಿ ಯುಧಿಷ್ಠಿರ ದೇವ, 3ನೇಯಾತ ಕಲಿ ಭೀಮ, ಫಲ್ಗುಣನು 4ನೆಯಲಿ, 5ನೆಯಲಿ ನಕುಲ ಸಹದೇವರಾದರು. ಬಳಿಕ ಮಾದ್ರಿಯಲೊಂದು ಮಂತ್ರದೋಳ್ ಇಬ್ಬರು ಉದಿಸಿದರು. ಕುಂತಿ ದುರ್ವಾಸರಿಂದ ಪಡೆದ 5 ಮಂತ್ರಗಳಲ್ಲಿ ಮೊದಲ ಮಂತ್ರದಿಂದ ನೀನು ಜನಿಸಿದೆ, 2ನೇ ಮಂತ್ರದಿಂದ ಯುಧಿಷ್ಠಿರ ಜನಿಸಿದ, 3ನೇ ಮಂತ್ರದಲ್ಲಿ ಕಲಿ ಭೀಮನು ಜನಿಸಿದ, 4ನೇ ಮಂತ್ರದಲ್ಲಿ ಅರ್ಜುನ ಜನಿಸಿದ, 5ನೇ ಮಂತ್ರದಲ್ಲಿ ಮಾದ್ರಿಗೆ ನಕುಲ ಸಹದೇವರಿಬ್ಬರು ಜನಿಸಿದರು ಎಂದು ಕೃಷ್ಣನು ಕರ್ಣನಿಗೆ ಹೇಳಿದನು. ಪ್ರಶ್ನೆ: ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ
ಹೇಳೆಂದ. ಕರ್ಣ, ನೀನು ಪಾಂಡವರ ಕಡೆ ಬಂದು ಬಿಡು. ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನಾಗಿ ಮಾಡುವೆನು. ಪಾಂಡವರು ಕೌರವರು ನಿನಗೆ ಸೇವೆ ಮಾಡುವರು. ನೀನು ಸಿಂಹಾಸನದ ಪೀಠದಲ್ಲಿ ಚಕ್ರವರ್ತಿಯಾಗಿ ಕುಳಿತುಕೊಂಡು ಎರಡೂ ಸಂತತಿಯವರಿಂದ ಸೇವೆ ಮಾಡಿಸಿಕೊಳ್ಳುವುದನ್ನು ಬಿಟ್ಟು ನೀನು ದುರ್ಯೋಧನನ ಎಂಜಲು ಅನ್ನಕ್ಕೆ ಕೈ ಚಾಚುವುದು ಸರಿಯೇ? ಹೇಳು. ಎಡದ ಮೈಯಲ್ಲಿ ಕೌರವೇಂದ್ರರ, ಗಡಣ ಬಲದಲ್ಲಿ ಪಾಂಡುತನಯರ, ಗಡಣ ವಿಧಿರಲಿ ಮಾತ್ರ ಮಾಘದ ಯಾದವಾದಿಗಳು, ನಡುವೆ ನೀನೋಲಗದೊಳೊಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ. ಕರ್ಣ, ನಿನ್ನ ಎಡಗಡೆ ಕೌರವರ ಗುಂಪು, ಬಲಗಡೆ ಪಾಂಡವರ ಗುಂಪು, ಎದುರಲ್ಲಿ ಮಾದ್ರ ಮಾಗದ ಯಾದವರು, ಮಧ್ಯದಲ್ಲಿ ನೀನು ಚಕ್ರವರ್ತಿಯಾಗಿ ಮೆರೆಯುವ ಉನ್ನತ ಸ್ಥಾನವನ್ನು ಬಿಟ್ಟು ಕುರುಪತಿಯ ಬಳಿ ನಿಂತು ಪ್ರಭು, ಒಡೆಯ, ಪ್ರಸಾದ ಎಂದು ಕೈ ಚಾಚುವುದು ನಿನಗೆ ಕಷ್ಟವಾಗುತ್ತದೆ ಎಂದು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಪ್ರಶ್ನೆ: ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು? ಕೊರಳ ಸೆರೆ ಹಿಗ್ಗಿದವು, ದೃಗುಜಲವುರವಣಿಸಿ ಕಡು ನೊಂದನ ಕಟ, ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರ ದುರುಹದೆ ಬರಿದೆ ಹೋಹುದೆ, ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನ ಕೊರಳ ನರಗಳು ಹಿಗ್ಗಿದವು. ಕಣ್ಣೀರು ಹೆಚ್ಚಾಗಿ ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಅವನು ತನ್ನ ಮನದೊಳಗೆ, ಅಯ್ಯೋ, ಕುರುಪತಿಗೆ ಕೇಡಾಯಿತಲ್ಲ. ಕೃಷ್ಣನ ಜೊತೆ ಹಗತನ ಮಾಡಿದರೆ ಹೊಗೆ ಕಾಣಿಸಿ ಸುತ್ತು ನಾಶವಾಗುತ್ತಾರೆ. ನನ್ನ ವಂಶದ ಬಗ್ಗೆ ಹೇಳಿ ಕೃಷ್ಣನು ನನ್ನನ್ನು ಕೊಂದನು, ಇನ್ನೇನು ಮಾತನಾಡುವುದು ಎಂದು ಕರ್ಣನು ಚಿಂತಿಸಿದನು. ಪ್ರಶ್ನೆ: ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಏನು ಹೇಳೆ ಕರ್ಣ, ಚಿತ್ತ ಗ್ಲಾನಿ ಯಾವುದು ಮನಕ್ಕೆ, ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಏರದೆ ನಿನಗೆ. ಹಾನಿಯಿಲ್ಲ ಎನ್ನಾಣೆ, ನುಡಿ ನುಡಿ ಮೌನವೇತಕೆ, ಮರಳುತನ ಬೇಡ, ಆನು ನಿನ್ನ ಪದೆಸೆಯ ಬಯಸುವನಲ್ಲ ಕೇಳೆಂದ. ಏನು ಹೇಳು ಕರ್ಣ, ನಿನ್ನ ಚಿಂತೆ ಯಾವುದು? ನಿನ್ನ ಮನಸ್ಸಿಗೆ ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ? ಯೋಚಿಸು ಕರ್ಣ. ಹಾನಿಯಿಲ್ಲ, ನನ್ನಾಣೆ, ಮಾತನಾಡು ಮಾತನಾಡು. ಏಕೆ ಮೌನವಾಗಿರುವೆ? ಮರಳುತನ ಬೇಡ. ನಿನಗೆ ಕೆಟ್ಟದ್ದನ್ನು ಬಯಸುವವನು ನಾನಲ್ಲ, ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇನೆ. ನನ್ನ ಮಾತನ್ನು ಕೇಳು ಎಂದು ಕೃಷ್ಣನು ಮೌನವಾಗಿದ್ದ ಕರ್ಣನನ್ನು ಕುರಿತು ಹೇಳಿದನು. ಮರುಳು ಮಾಧವ ಮೈಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕಂತೆಯರು ಸುಯೋಧನರೆನಗೆ ಬೆಸೆ ಕೈವಲ್ಲಿ ಮನವಿಲ್ಲ, ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನೆಂಬಿ, ಭರದೊಳಿರ್ದೆನು ಕೌರವೇಂದ್ರನ ಒಂದೆ ನೀನೆಂದ. ಮರಳು ಮಾಧವ, ನಿನ್ನ ಈ ಉನ್ನತ ರಾಜ್ಯದ ಸಿರಿ ಸಂಪತ್ತಿಗೆ ನಾನು ಸೋಲುವವನಲ್ಲ. ಕುಂತಿಯ ಮಕ್ಕಳು ಮತ್ತು ಕೌರವರಿಂದ ಸೇವೆ ಮಾಡಿಸಿಕೊಳ್ಳಬೇಕೆನ್ನುವ ಮನಸ್ಸೂ ನನಗಿಲ್ಲ. ನನ್ನನ್ನು ಕಾಪಾಡಿದ ನನ್ನ ಒಡೆಯನ ಶತ್ರುಗಳ ಶಿರಗಳನ್ನು ಕಡಿದು ಒಪ್ಪಿಸುವ ನಿರ್ಧಾರದಲ್ಲಿದ್ದೆನು. ಆದರೆ ನೀನು ಬಂದು ಕೌರವೇಂದ್ರನನ್ನು ಕೊಂದೆ ಎನ್ನುತ್ತಾ ಕರ್ಣನು ಗದ್ಗದಿತನಾದನು. ಪ್ರಶ್ನೆ: ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ವೀರ ಕೌರವರಾಯನೇ ದಾತಾರನ್ನಾತನ ಹಗೆಯೇ ಹಗೆ, ಕೈವಾರವೇ ಕೈವಾರವಾದಂತೆಹನು ಕುರು ನೃಪತಿ ಶೌರಿ. ಕೇಳೈ, ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನ್ನು ಪಾಂಡುತನೆಯರಲ್ಲಿ. ವೀರನಾದ ಕೌರವನೇ ನನ್ನ ರಾಜನು, ಆತನ ಶತ್ರುಗಳು ನನಗೂ ಶತ್ರುಗಳೇ. ಆತನು ಯಾರನ್ನು ಹೊಗಳುವನೋ ನಾನು ಅವರನ್ನೇ ಹೊಗಳುವೆ. ಕೃಷ್ಣ, ಕೇಳು, ನಾಳೆ ನಡೆಯುವ ಸಮರದಲ್ಲಿ ಪಾಂಡುವಿನ ಮಕ್ಕಳಿಗೆ ನನ್ನ ನಿಜ ಭುಜಬಲದ ಪರಾಕ್ರಮವನ್ನು ತೋರಿಸುತ್ತೇನೆ ಎನ್ನುತ್ತಾ ಕರ್ಣನು ಮತ್ತೆ ಮುಂದುವರಿದು ಕೃಷ್ಣನಿಗೆ ಹೀಗೆ ಹೇಳುತ್ತಾನೆ. ಮಾರಿ ಗೌತಣವಾಯ್ತು ನಾಳಿನ ಭಾರತವು,
ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ನಾಳಿನ ಭಾರತ ಯುದ್ಧವು ಮಾರಿ ದೇವತೆಗೆ ಔತಣವಾಗುತ್ತದೆ. ಆನೆ, ಕುದುರೆ, ರಥ, ಕಾಲಾಳು, ಚದುರಂಗ ಬಲದಲ್ಲಿ ಕೋಟಿ ಕೋಟಿ ಸೈನಿಕರನ್ನು ನಾಶಗೊಳಿಸಿ ಕೌರವನ ಋಣವನ್ನು ತೀರಿಸಲು ನನ್ನ ಒಡೆಯನಿಗಾಗಿ ಈ ಯುದ್ಧದಲ್ಲಿ ಹೋರಾಡಿ ನನ್ನ ಶರೀರವನ್ನು ಅರ್ಪಿಸುತ್ತೇನೆ. ಆದರೆ ನಿನ್ನ ವೀರರಾದ 5 ಜನ ಪಾಂಡವರನ್ನು ನೋಯಿಸುವುದಿಲ್ಲ. ಇದು ಸೂರ್ಯದೇವರ ಮೇಲೆ ಎಂದು ಕರ್ಣನು ಪ್ರತಿಜ್ಞೆ ಮಾಡುತ್ತಾನೆ. ಪ್ರಶ್ನೆ: ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು?